ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಾಯಕ ಹಾಗೂ ಬಡ್ಡಿ ಬಂಗಾರಮ್ಮನ ಮಗ ಕಂಠಿಯಾಗಿ ಅಭಿನಯಿಸುತ್ತಿರುವ ಧನುಷ್ ಎನ್ಎಸ್ ಕೋಲಾರ ಜಿಲ್ಲೆಯವರು. ಸಿವಿಲ್ ಇಂಜಿನಿಯರಿಂಗ್ ಪದವೀಧರ ಆಗಿರುವ ಧನುಷ್ಗೆ ಸಣ್ಣ ವಯಸ್ಸಿನಿಂದಲೂ ನಟನಾಗಿ ಗುರುತಿಸಿಕೊಳ್ಳುವ ಬಯಕೆ. ಸಿನಿಮಾ ನಟರನ್ನ ನೋಡುವಾಗ ತಾನೂ ಕೂಡ ಅವರಂತೆ ನಟನಾಗಬೇಕು, ಪರದೆಯ ಮೇಲೆ ಕಾಣಿಸಿಕೊಳ್ಳಬೇಕು ಎಂದು ಹಂಬಲಿಸುತ್ತಿದ್ದ ಧನುಷ್ ಇಂದು ಕಿರುತೆರೆ ವೀಕ್ಷಕರ ಪಾಲಿಗೆ ಪ್ರೀತಿಯ ಕಂಠಿ. ಮೊದಲ ಧಾರಾವಾಹಿಯಲ್ಲೇ ರಗಡ್ ಅವತಾರದ ಮೂಲಕ ಕಿರುತೆರೆಗೆ ಈತ ಕಾಲಿಟ್ಟಿದ್ದರೂ ಹೆಣ್ಣು ಮಕ್ಕಳ ಪ್ರೀತಿಯ ಆರಾಧ್ಯ ದೈವ. ಅನಕ್ಷರಸ್ಥ ರೌಡಿಸಂ ಮಾಡುವ ಹುಡುಗನಾಗಿ ತೆರೆ ಮೇಲೆ ಈತ ಕಂಡರೂ ಹುಡುಗಿಯರ ಪಾಲಿಗೆ ಚಾಕ್ಲೇಟ್ ಹೀರೋ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಆಡಿಷನ್ಗೆ ಮೊದಲು ಧನುಷ್ ಕೆಲವೊಂದು ಆಡಿಷನ್ಗಳಿಗೆ ಹೋಗಿದ್ದರು. ಆದರೆ ಅಲ್ಲಿ ಅವರು ರಿಜೆಕ್ಟ್ ಕೂಡ ಆಗಿದ್ದರು. ನಂತರ ಪುಟ್ಟಕ್ಕನ ಮಕ್ಕಳು ಆಡಿಷನ್ಗೆ ಹೋದ ಇವರು ಆಯ್ಕೆಯಾದರು. ಅದ್ಭುತ ನಟನೆಯ ಮೂಲಕ ವೀಕ್ಷಕರ ಮನ ಸೆಳೆದಿರುವ ಧನುಷ್ ಕಳೆದ ವರ್ಷ ನಡೆದ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಮಗ ಅನ್ನುವ ಪ್ರಶಸ್ತಿ ಪಡೆದಿದ್ದಾರೆ. ಸದ್ಯ ಕಂಠಿಯಾಗಿ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಇವರಿಗೆ ಕಿರುತೆರೆ ಹೊಸದು ಹೊರತು ನಟನೆಯಲ್ಲ. ಅನಿರೀಕ್ಷಿತ, 18+2 ಎಂಬ ಕಿರುಚಿತ್ರಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿರುವ ಧನುಷ್ ವಿಡಿಯೋ ಆಲ್ಬಂಗಳಲ್ಲಿಯೂ ಕಾಣಿಸಿಕೊಂಡಿರುವ ಪ್ರತಿಭೆ. ನನ್ನ ನಗು ಹಾಗೂ ಮನಸ್ಸೆಲ್ಲ ನೀನೆ ಎನ್ನುವ ವಿಡಿಯೋ ಆಲ್ಬಂಗಳಲ್ಲಿಯೂ ಧನುಷ್ ಅವರು ನಟಿಸಿದ್ದಾರೆ. ಈ ಕಿರುಚಿತ್ರ ಹಾಗೂ ವಿಡಿಯೋ ಆಲ್ಬಂಗಳಿಗೆ ಸಾಕಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿತ್ತು. ಮೊದಲ ಧಾರಾವಾಹಿಯಲ್ಲಿಯೇ ನಾಯಕನಾಗಿ ನಟಿಸುವ ಸುವರ್ಣಾವಕಾಶ ಪಡೆದಿರುವ ಧನುಷ್ ಅವರು ಮುಂದಿನ ದಿನಗಳಲ್ಲಿ ಹಿರಿತೆರೆಯಲ್ಲಿ ನಾಯಕರಾಗಿ ಮಿಂಚಿದರೆ ಆಶ್ಚರ್ಯವೇನಿಲ್ಲ. ಈಗಾಗಲೇ ತಮ್ಮ ಮುದ್ದಾದ ನೋಟ, ನಟನೆಯ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆದಿರುವ ಧನುಷ್ ಹಿರಿತೆರೆಗೆ ಕಾಲಿಡೋದು ಪಕ್ಕಾ. ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.